ಓಕೆ, ಈಗ ಬೆಂಗಳೂರು ಮೈಸೂರು ಹೈವೇ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿರ್ತಕ್ಕಂಥದ್ದು. ಪ್ರತಾಪ್ ಸಿಂಹ ಮತ್ತೆ ಸಿದ್ದರಾಮಯ್ಯನವರು ನೇರವಾಗಿ ಈಗ ವಾಗ್ಯುದ್ಧಕ್ಕೆ ಇಳಿದಿದ್ದಾರೆ. ಸಿದ್ದರಾಮಯ್ಯರಿಗೂ ಪ್ರತಾಪ್ ಸಿಂಹಗೂ ಈಕ್ವಲ್ ಲೀಡರ್ಸಾ? ಗೊತ್ತಿಲ್ಲ, ಹೇಳಿ ಸರ್ ನೀವೇ. ಟೈಮ್ ಅಂಡ್ ಅಗೇನು ಒಂದು ನಾನೆಲ್ಲ ಹಂಗೆ ಮಾತಾಡೋದು ನಿಮ್ಗೆ ಗೊತ್ತಿದೆ. ಪ್ರತಾಪ್ ಸಿಂಹ MP ಆಗಿರಲಿಲ್ಲ, ಈ ರೋಡು ಸ್ಟೇಟ್ ಹೈವೇ ಆಗಿತ್ತು. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಮಾಡಿದ್ದೇ UPA ಸರ್ಕಾರ. ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಆಸ್ಕರ್ ಫರ್ನಾಂಡೋಸ್ ಆಗಿತ್ತು, ನಾನು PWD ಮಿನಿಸ್ಟರ್ ಆಗಿ. ಮತ್ತು ನಮ್ಮ ಸರ್ಕಾರ UPA ಚೇಂಜ್ ಆಯಿತು, NDA ಸರ್ಕಾರ ಬಂತು, ಗಡ್ಕರಿ ಅವರು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದರು, ನಾನು PWD ಮಿನಿಸ್ಟರ್ ಕಂಟಿ ಆದವಿ. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಮೇಲೆ ಸರ್ಕಾರದ ಕೆಲಸ ಅಲ್ವಾ ಡಿಕ್ಲೇರ್ ಆಗಿದ್ದು ಮಾಡೋದು. ಸೊ ಇನ್ ವಾಟ್ ವೇ ಈಸ್ ಕನೆಕ್ಟೆಡ್? ಅವ್ರು ಹೇಳಂದ್ರೆ 10 ಲೇನ್ ಹೈವೇನ ಮಾಡಿಸಿದ್ದೆ ನಾನು, ಸೊ ಅಲ್ಲಿ ಸಾಧಕ ಬಾಧಕಗಳನ್ನ ನೋಡ್ಕೊಂಡಿದ್ದೆ ನಾನು. ಏನು ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ? ನ್ಯಾಷನಲ್ ಹೈವೇ ಅವರು ಇವ್ರಿಗೆ ಇನ್ಚಾರ್ಜ್ ತಗೊಳಪ್ಪ 10 ಲೈನ್ ಅಂತ ಕೊಟ್ಟಿದ್ರಾ? ಹ್ಯಾಸ್ ಯು ಗಿವನ್ ಎನಿ ಅಸೈನ್ಮೆಂಟ್? ಏನಾದ್ರು ಕೊಟ್ಟಿದ್ರಾ? ನಿಂದಪ್ಪ ಜವಾಬ್ದಾರಿ, ಇದೆಷ್ಟು ಲೈನ್ ಮಾಡಬೇಕು, ಹೆಂಗೆ ಮಾಡಬೇಕು, ಅವ್ರೇನೋ DPR ಮಾಡ್ಕೊಡೋದು ಕೇಳಿದ್ರಾ? ಸುಮ್ಮನೆ ಬುರುಡೆ ಬಿಡೋಕ್ಕೆ ಕೆಲಸ ಮಾಡಬಾರ್ದು. ಮಾಡಿದರೆ ಡೆಫಿನೆಟಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಅಲ್ಲ, ಅವ್ರು ಹೇಳಂತದ್ದು ಅಲ್ಲಿ ನೀರು ತುಂಬಿಕೊಂಡಾಗಲಿ ಅಥವಾ ಅಲ್ಲಿ ಏನೇ ಸಮಸ್ಯೆ ಇದ್ರು ನನ್ನನ್ನು ಬೈತಿದ್ರು, ನಾನು ಹೋಗಲ್ಲಿ ಸರಿ ಮಾಡ್ತಿದ್ದೆ ಅಂತ. ನೀವೆಲ್ಲ ಇದನ್ನು ನೀವು ಒಪ್ತೀರೇನಪ್ಪ? ಒಂದು ಯೋಜನೆ ಯಾವ ರೀತಿ ತಯಾರಾಗುತ್ತೆ, ಒಂದು ಯೋಜನೆ ತಯಾರಾಗಬೇಕಾದ್ರೆ ಏನು ಬೇಕು? ಸ್ಟೇಟ್ ಗೌರ್ಮೆಂಟು ಯೋಜನೆಗಳನ್ನು ಕರಡನ್ನು ತಯಾರು ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಮೇರ್ಲಿ ಆನ್ ಎ ಲೆಟರ್ ಆಫ್ ಎನ್ MP, ಸೆಂಟ್ರಲ್ ಗೌರ್ಮೆಂಟ್ ವಿಲ್ ನಾಟ್ ಗಿವ್ ಎನಿಥಿಂಗ್. ಯೋಜನೆ ಆಗಬೇಕಾದ್ರೆ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು. ಪ್ರಸ್ತಾಪ ಸಲ್ಲಿಸಿದ ಮೇಲೆ ಒಂದು DPR ಮಾಡಬೇಕು, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಅದರ ಮೇಲೆ ವಿವಿಧ ಹಂತಗಳಲ್ಲಿ ಮಂಜೂರಾತಿಯನ್ನು ಕೊಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಇವೆಲ್ಲ ಆಗಬೇಕು. ಇದಕ್ಕೆಲ್ಲ ಇವ್ರು ಇನ್ಚಾರ್ಜ್ ಕೊಟ್ಟಿದ್ರಾ? ಇವ್ರು MP ಆಗಲಿಲ್ವಲ್ಲ ನ್ಯಾಷನಲ್ ಹೈವೇ ಡಿಕ್ಲೇರ್ ಆದಾಗ. ದಿಸ್ ಟೈಪ್ ಆಫ್ ಟಾಕ್ ವಿಲ್ ನಾಟ್ ಗಿವ್ ಎನಿ ಮೈಲೇಜ್ ಪೊಲಿಟಿಕಲಿ. ಅವ್ರು ಮಾಡಿದರೆ ಸಂತೋಷ, ಮಾಡೇ ಇಲ್ವಲ್ಲ. ಇವ್ರು ನೀರು ತುಂಬಿಕೊಳ್ಳೋಕೆ ಇವ್ರು ಯಾಕೆ ನೋಡಕ್ಕೆ ಹೋಗ್ತಿದ್ರು? ಎಲ್ಲ ಹೋಯ್ತಾರಪ್ಪ. ಫ್ಲಡ್ಸ್ ಬಂದರೆ ಏನಾರು ಅನಾಹುತ ಆದರೆ ನಾನು ಹೋಗ್ತೀನಿ, ಇಲ್ಲಿರೋರು ಬೇಕಾದಷ್ಟು ಜನ ಹೋಗಿ ನೋಡ್ತಾರೆ. ಹಂಗಂದ್ಬಿಟ್ರೆ ಫ್ಲಡ್ಗೆ ಹೋಗಿ ನೀರೊಳಗೆ ಧುಮುಕಿ ನಾನೇ ಕಡ್ರಿ ಆ ಮರಗಳನ್ನ ಜನಗಳನ್ನ ಹಿಡ್ಕೊಂಡ್ಬಂದು ಅಂದರೆ ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.